ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಟಿಪ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮನುಷ್ಯರಲ್ಲಿ ಕಂಡುಬರುವ ಸಕ್ಕರೆ ಕಾಯಿಲೆಯಲ್ಲಿ ಎಷ್ಟು ಬಗೆಯ ವಿಧಗಳಿವೆ? ಆಪ್ಷನ್ಸ್: A 2, B 4, C 1, D 3. ಸರಿಯಾದ ಉತ್ತರ ಆಪ್ಷನ್ A 2. ಸಕ್ಕರೆ ಕಾಯಿಲೆಯಲ್ಲಿ 2 ವಿಧಗಳಿವೆ. ಇನ್ಸುಲಿನ್ ಅವಲಂಬಿತ ಡಯಾಬಿಟಿಸ್. ಮೇದೋಜೀರಕ ಗ್ರಂಥಿಯು ಇನ್ಸುಲಿನ್ ಉತ್ಪಾದಿಸಲು ವಿಫಲವಾದಾಗ ದೇಹದಲ್ಲಿ ಸಕ್ಕರೆ ಅಂಶವು ಜಾಸ್ತಿಯಾಗುತ್ತದೆ. ಇದು ಹೆಚ್ಚಾಗಿ ಸಣ್ಣ ವಯಸ್ಸಿನವರಿಗೆ ಮತ್ತು ಹದಿಹರೆಯದವರಲ್ಲಿ ಕಂಡುಬರುತ್ತದೆ. ಕೆಲವೊಂದು ಬಾರಿ 30 ವರ್ಷ ದಾಟಿದವರಲ್ಲಿಯೂ ಸಹ ಇದು ಕಾಣಿಸುತ್ತದೆ. ಎರಡನೆಯದು, ದೇಹವು ಇನ್ಸುಲಿನ್ಗೆ ಸರಿಯಾಗಿ ಪ್ರತಿಕ್ರಿಯೆ ನೀಡದೇ ಇರುವಾಗ ಸಕ್ಕರೆ ಅಂಶ ಹೆಚ್ಚಾಗುತ್ತದೆ. ಇದು ಸಾಮಾನ್ಯವಾಗಿ 45 ವರ್ಷ ಮೇಲ್ಪಟ್ಟವರಲ್ಲಿ ಕಾಣಿಸುತ್ತದೆ. ಕೆಲವೊಂದು ಬಾರಿ ಮಕ್ಕಳಲ್ಲಿ, ಸ್ಥೂಲಕಾಯ, ಕಡಿಮೆ ದೈಹಿಕ ಸಕ್ರಿಯೆ ಇರುವವರಲ್ಲಿ ಸಹ ಕಂಡುಬರುತ್ತದೆ. ಎರಡನೇ ಪ್ರಶ್ನೆ, ಹೆರಿಗೆಯ ನಂತರ ತಾಯಿಯ ಹಾಲಿನ ಉತ್ಪಾದನೆಯು ಕಡಿಮೆಯಾದಾಗ ಮಗುವಿನ ಪೋಷಣೆಗೆ ಯಾವ ಹಾಲು ಆರೋಗ್ಯಕರ? ಆಪ್ಷನ್ಸ್: A ಪ್ಯಾಕೆಟ್ ಹಾಲು, B ಸಾವಯವ ಹಾಲು, C ಫಾರ್ಮುಲಾ ಹಾಲು, D ಮೇಕೆ ಹಾಲು. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಕೆ ಹಾಲು. ಆಡಿನ ಹಾಲು ತಾಯಿಯ ಎದೆ ಹಾಲಿನಂತೆ ಎಂದು ಹೇಳಲಾಗುತ್ತದೆ. ಅನಾದಿ ಕಾಲದಿಂದಲೂ ನವಜಾತ ಶಿಶುಗಳಿಗೆ ಮೇಕೆ ಹಾಲನ್ನು ಸವಿಸಲು ಸಲಹೆ ನೀಡಲಾಗುತ್ತದೆ. ಇಂದಿಗೂ ಹೆರಿಗೆಯ ನಂತರ ತಾಯಿಯ ಹಾಲಿನ ಉತ್ಪಾದನೆಯು ಕಡಿಮೆಯಾದಾಗ ಅಥವಾ ಮಗುವಿಗೆ ಪೋಷಣೆ ಸಿಗದಿದ್ದಾಗ ಮೇಕೆ ಹಾಲನ್ನು ಮಗುವಿಗೆ ಕುಡಿಸಲಾಗುತ್ತದೆ, ಏಕೆಂದರೆ ಇದು ತಾಯಿಯ ಹಾಲನ್ನು ಹೋಲುತ್ತದೆ. ಇದು ಮಗುವಿಗೆ ಸುಲಭವಾಗಿ ಜೀರ್ಣವಾಗುತ್ತದೆ. ದೊಡ್ಡ ನಗರಗಳಲ್ಲಿ ಹೆಚ್ಚುವರಿ ಹಾಲಿಗಿಂತ 6 ರಿಂದ 7 ತಿಂಗಳ ನಂತರ ನವಜಾತ ಶಿಶುಗಳಿಗೆ ಮೇಕೆ ಹಾಲನ್ನು ನೀಡಲು ಸೂಚಿಸಲಾಗುತ್ತದೆ. ಮೂರನೇ ಪ್ರಶ್ನೆ, ಯಾವುದು ಬ್ಯಾಕ್ಟೀರಿಯಾ ವಿರೋಧಿ, ಶಿಲೀಂಧ್ರ ವಿರೋಧಿ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದೆ? ಆಪ್ಷನ್ಸ್: A ವೀಳ್ಯದೆಲೆ, B ಪಚ್ಚಕರ್ಪೂರ, C ಬೇವಿನ ಎಲೆ, D ತ್ರಿಫಲ ಚೂರ್ಣ. ಸರಿಯಾದ ಉತ್ತರ ಆಪ್ಷನ್ A ವೀಳ್ಯದೆಲೆ. ವೀಳ್ಯದೆಲೆಯು ಸಾಬೀತಾದ ಶಿಲೀಂಧ್ರ ವಿರೋಧಿ, ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದ್ದು ಆರೋಗ್ಯಕ್ಕೆ ಉತ್ತಮ ಲಾಭವನ್ನು ನೀಡುತ್ತದೆ. ವೀಳ್ಯದೆಲೆಯ ಉರಿಯೂತ ನಿವಾರಕ ಗುಣಲಕ್ಷಣಗಳು ಜೀರ್ಣಕಾರಿ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ರಾತ್ರಿಯಲ್ಲಿ ವೀಳ್ಯದೆಲೆ ಸೇವಿಸುವುದರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳಿವೆ. ವಿಶೇಷವಾಗಿ ಬಾಯಿಯ ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಉತ್ತಮವಾಗಿದೆ ಮತ್ತು ಆಯುರ್ವೇದದ ಪ್ರಕಾರ ವೀಳ್ಯದೆಲೆ ನರಮಂಡಲದ ಕಾರ್ಯ ಮತ್ತು ಪುರುಷರ ಸಂತಾನೋತ್ಪತ್ತಿ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದ ಮೊದಲ ಗಾರ್ಬೇಜ್ ಕೆಫೆ ಯಾವ ರಾಜ್ಯದಲ್ಲಿ ಪ್ರಾರಂಭವಾಗಿದೆ? ಆಪ್ಷನ್ಸ್: A ದೆಹಲಿ, B ಮಹಾರಾಷ್ಟ್ರ, C ಛತ್ತೀಸ್ಗಢ, D ಹಿಮಾಚಲ್ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಛತ್ತೀಸ್ಗಢ. ಪ್ಲಾಸ್ಟಿಕ್ ಮುಕ್ತ ಭಾರತದ ಸ್ವಚ್ಛ ಭಾರತದ ಪರಿಕಲ್ಪನೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಗಾರ್ಬೇಜ್ ಕೆಫೆ ಛತ್ತೀಸ್ಗಢ ರಾಜ್ಯದ ಅಂಬಿಕಾಪುರದಲ್ಲಿ ಆರಂಭವಾಗಿದೆ. ಗಾರ್ಬೇಜ್ ಕೆಫೆಯ ಪರಿಕಲ್ಪನೆ ವಿಶೇಷವಾಗಿದ್ದು, ಈ ಮೂಲಕ ಟನ್ ಗಟ್ಟಲೆ ಉತ್ಪತ್ತಿಯಾಗುತ್ತಿರುವ ತ್ಯಾಜ್ಯ ಪ್ಲಾಸ್ಟಿಕ್ ವಿಲೇವಾರಿಗೆ ಕಾರ್ಯರೂಪುಗೊಳ್ಳುತ್ತಿದೆ. ಹಸಿವು ನೀಗಿಸುವುದರ ಜೊತೆಗೆ ಪ್ಲಾಸ್ಟಿಕ್ ತ್ಯಾಜ್ಯ ತಡೆಗಟ್ಟುವಲ್ಲಿ ಈ ಯೋಜನೆ ಪರಿಣಾಮಕಾರಿಯಾಗಿದೆ. ಐದನೇ ಪ್ರಶ್ನೆ, ಚಳಿಗಾಲದಲ್ಲಿ ಕೀಲು ನೋವಿನಂತಹ ಸಮಸ್ಯೆಗಳು ಹೆಚ್ಚಾಗಲು ಕಾರಣವೇನು? ಆಪ್ಷನ್ಸ್: A ವಿಟಮಿನ್ ಡಿ ಕೊರತೆ, B ಬದಲಾದ ಹವಾಮಾನ, C ಬಿಸಿಲಿನ ಕೊರತೆ, D ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ತಾಪಮಾನದಲ್ಲಿ ಕುಸಿತ, ಬದಲಾದ ಹವಾಮಾನ, ದೈಹಿಕ ಚಟುವಟಿಕೆ ಕಡಿಮೆಯಾಗುವುದು, ವಾತಾವರಣದಲ್ಲಿ ಹೆಚ್ಚಿದ ಶೀತದ ಒತ್ತಡ, ಕಡಿಮೆಯಾದ ರೋಗನಿರೋಧಕ ಶಕ್ತಿ ಮತ್ತು ಸೂರ್ಯನ ಬೆಳಕಿನ ಕೊರತೆಯಿಂದ ವಿಟಮಿನ್ ಡಿ ಕೊರತೆಯಿಂದ ಚಳಿಗಾಲದ ಕೀಲು ನೋವು ಉಲ್ಬಣಗೊಳ್ಳುತ್ತದೆ. ಆರನೇ ಪ್ರಶ್ನೆ, ಎಷ್ಟೇ ವರ್ಷವಾದರೂ ಗಂಗಾಜಲ ಹಾಳಾಗದಿರಲು ಕಾರಣವೇನು? ಆಪ್ಷನ್ಸ್: A ಆಮ್ಲಜನಕ, B ಬ್ಯಾಕ್ಟೀರಿಯಾ, C ದೇವತಾ ನದಿ, D ಪ್ರಕೃತಿ ಕೊಡುಗೆ. ಸರಿಯಾದ ಉತ್ತರ ಆಪ್ಷನ್ A ಮತ್ತು B. ಗಂಗಾಜಲದ ಶುದ್ಧತೆಯ ಹಿಂದೆ ಹಲವು ವೈಜ್ಞಾನಿಕ ಕಾರಣಗಳು ಅಡಗಿವೆ.
ಈ ನೀರು ಕೆಡದಂತೆ ಸಹಾಯ ಮಾಡುವ ಪ್ರಮುಖ ಅಂಶವೆಂದರೆ ಬ್ಯಾಕ್ಟೀರಿಯೋಫೇಜ್. ಗಂಗಾ ನದಿಯ ನೀರಿನಲ್ಲಿ ಕಂಡುಬರುವ ಬ್ಯಾಕ್ಟೀರಿಯೋಫೇಜ್ಗಳು ವಿಶೇಷ ರೀತಿಯ ವೈರಸ್ಗಳಾಗಿವೆ. ಇದು ನೀರಿನಲ್ಲಿ ಇರುವ ಹಾನಿಕಾರಕ ಬ್ಯಾಕ್ಟೀರಿಯಾವನ್ನು ನಾಶಪಡಿಸುತ್ತವೆ. ಈ ಬ್ಯಾಕ್ಟೀರಿಯೋಫೇಜ್ಗಳು ಗಂಗಾ ನೀರಿನಲ್ಲಿ ನೈಸರ್ಗಿಕ ಫಿಲ್ಟರ್ ಆಗಿ ಕಾರ್ಯನಿರ್ವಹಿಸುತ್ತವೆ. ಇವು ನೀರನ್ನು ಶುದ್ಧ ಮತ್ತು ಸುರಕ್ಷಿತವಾಗಿಡುತ್ತವೆ. ಹಾಗೂ ಗಂಗಾ ನದಿಯ ನೀರಿನಲ್ಲಿ ಹೆಚ್ಚಿನ ಪ್ರಮಾಣದ ಆಮ್ಲಜನಕ ಕಂಡುಬರುತ್ತದೆ. ಆಮ್ಲಜನಕದ ಈ ಸಮೃದ್ಧಿಯಿಂದಾಗಿ ನೀರಿನ ಗುಣಮಟ್ಟವು ದೀರ್ಘಕಾಲ ಉಳಿಯುತ್ತದೆ. ಆಮ್ಲಜನಕ ಹೆಚ್ಚಿರುವ ಕಾರಣ ನೀರು ಕೆಟ್ಟ ವಾಸನೆ ಬರದಂತೆ ತಡೆಯುತ್ತದೆ. ಈ ಅಧಿಕ ಆಮ್ಲಜನಕವು ಹರಿದ್ವಾರ ಮತ್ತು ಋಷಿಕೇಶದಂತಹ ಸ್ಥಳಗಳಲ್ಲಿ ಹೆಚ್ಚು ಕಂಡುಬರುತ್ತದೆ. ಅದೇ ಕಾರಣಕ್ಕೆ ಈ ಸ್ಥಳಗಳ ನೀರನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. 7ನೇ ಪ್ರಶ್ನೆ, ಹಾವಿನಷ್ಟೇ ವಿಷಪೂರಿತವಾಗಿರುವ ಪಕ್ಷಿ ಯಾವುದು? ಆಪ್ಷನ್ಸ್: ಎ ಕುಟ್ರು, ಬಿ ಮುಂಗಟ್ಟೆ, ಸಿ ಟಿಟಿಬಾಗಳು, ಡಿ ಇಫ್ರಿಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಇಫ್ರಿಟ್. ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಪಪುವಾ ನ್ಯೂ ಗಿನಿಯಾ ದೇಶದ ಈ ಇಫ್ರಿಟ್ ಪಕ್ಷಿ ವಿಷಪೂರಿತ ಕೀಟಗಳನ್ನು ತಿನ್ನುತ್ತದೆ. ಆದ್ದರಿಂದ ಅದರ ಚರ್ಮ ಮತ್ತು ಗರಿಗಳು ವಿಷಪೂರಿತವಾಗಿರುತ್ತವೆ. ಒಂದು ವೇಳೆ ಮಕ್ಕಳು ಅಥವಾ ಯಾರೇ ವ್ಯಕ್ತಿಗಳು ಇದರ ರೆಕ್ಕೆಗಳನ್ನು ಬಾಯಲ್ಲಿಟ್ಟುಕೊಂಡರೆ ಪ್ರಾಣಕ್ಕೆ ಅಪಾಯ ಎಂದು ಹೇಳಲಾಗುತ್ತದೆ. 8ನೇ ಪ್ರಶ್ನೆ, ಚಳಿಗಾಲದಲ್ಲಿ ತಪ್ಪದೇ ತಿನ್ನಬೇಕಾದ ಡ್ರೈ ಫ್ರೂಟ್ಸ್ ಯಾವುದು? ಆಪ್ಷನ್ಸ್: ಎ ಒಣದ್ರಾಕ್ಷಿ, ಬಿ ಅಂಜೂರ, ಸಿ ಖರ್ಜೂರ, ಡಿ ವಾಲ್ನಟ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಖರ್ಜೂರ. ಚಳಿಗಾಲದಲ್ಲಿ ಶೀತ, ಕೆಮ್ಮು ಬರುವುದು ಸಾಮಾನ್ಯ. ಇದರಿಂದ ಪರಿಹಾರ ಪಡೆಯಲು ಖರ್ಜೂರ ತುಂಬಾ ಪರಿಣಾಮಕಾರಿಯಾಗಿದೆ. ಇದರಲ್ಲಿರುವ ಪೋಷಕಾಂಶಗಳು ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸಿ ಶೀತ ಮತ್ತು ಕೆಮ್ಮನ್ನು ತಡೆಯುತ್ತವೆ. ಚಳಿಗಾಲವು ಹೆಚ್ಚಾಗಿ ಜ್ವರಗಳ ಹೆಚ್ಚಳವನ್ನು ತರುತ್ತದೆ. ಖರ್ಜೂರವು ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದ್ದು ಅದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಕಾಲೋಚಿತ ಕಾಯಿಲೆಗಳ ವಿರುದ್ಧ ರಕ್ಷಣೆಯ ಹೆಚ್ಚುವರಿ ಪದರವನ್ನು ಒದಗಿಸುತ್ತದೆ. ಖರ್ಜೂರದಲ್ಲಿರುವ ಜೀವಸತ್ವಗಳು ಮತ್ತು ಖನಿಜಗಳ ಸಂಯೋಜನೆಯು ಆರೋಗ್ಯಕರ ಪ್ರತಿರಕ್ಷಣಾ ಪ್ರತಿಕ್ರಿಯೆಯನ್ನು ಬೆಂಬಲಿಸುತ್ತದೆ. ಇದು ನಿಮ್ಮ ಚಳಿಗಾಲದ ಸ್ವಾಸ್ಥ್ಯ ಶಸ್ತ್ರಾಗಾರಕ್ಕೆ ಅಮೂಲ್ಯವಾದ ಸೇರ್ಪಡೆಯಾಗಿದೆ. 9ನೇ ಪ್ರಶ್ನೆ, ಪ್ರತಿದಿನ ಮೊಟ್ಟೆ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಹೃದಯ ಸಮಸ್ಯೆ, ಬಿ ಅಧಿಕ ಬೊಜ್ಜು, ಸಿ ಆರೋಗ್ಯಕರ ಮೆದುಳು, ಡಿ ಹೊಟ್ಟೆ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆರೋಗ್ಯಕರ ಮೆದುಳು. ಪ್ರತಿದಿನ ಮೊಟ್ಟೆಗಳನ್ನು ತಿನ್ನುವ ಆರೋಗ್ಯ ಪ್ರಯೋಜನಗಳು ಗಣನೀಯವಾಗಿವೆ. ಮೆದುಳಿನ ಕಾರ್ಯ ಮತ್ತು ಕಣ್ಣಿನ ಆರೋಗ್ಯವನ್ನು ಸುಧಾರಿಸುವುದರಿಂದ ಹಿಡಿದು ಚರ್ಮ ಮತ್ತು ಕೂದಲನ್ನು ವರ್ಧಿಸುವುದರ ತನಕ ಇದು ಪ್ರಯೋಜನಕಾರಿಯಾಗಿದ್ದು, ತೂಕ ನಿರ್ವಹಣೆಯಲ್ಲಿ ಸಹಾಯ ಮಾಡುತ್ತದೆ ಮತ್ತು ಸ್ನಾಯುವಿನ ಬಲವನ್ನು ಬೆಂಬಲಿಸುತ್ತದೆ. ಮೊಟ್ಟೆಗಳು ಪೌಷ್ಟಿಕಾಂಶದ ಶಕ್ತಿ ಕೇಂದ್ರವಾಗಿದೆ. ಮೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಅಂಶವಿದ್ದರೂ ಮಿತ ಸೇವನೆ ಹೃದಯದ ಆರೋಗ್ಯಕ್ಕೆ ಸಾಕಷ್ಟು ಕೊಡುಗೆ ನೀಡುತ್ತದೆ. ಮೊಟ್ಟೆಗಳಲ್ಲಿ ವಿಶೇಷವಾಗಿ ಒಮೆಗಾ 3 ಕೊಬ್ಬಿನಾಮ್ಲಗಳು ಮತ್ತು ಉತ್ಕರ್ಷಣ ನಿರೋಧಕಗಳಂತಹ ಪೋಷಕಾಂಶಗಳು ಹೇರಳವಾಗಿವೆ. ಇವು ಹೊಟ್ಟೆಯಲ್ಲಿನ ಉರಿಯೂತ ಕಡಿಮೆ ಮಾಡುತ್ತದೆ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ. ಇನ್ನು ಮೊಟ್ಟೆಗಳಲ್ಲಿ ಕೋಲಿನ್ ಸಮೃದ್ಧವಾಗಿದ್ದು ಇದು ಮೆದುಳಿನ ಆರೋಗ್ಯ ಮತ್ತು ಅರಿವಿನ ಕಾರ್ಯಕ್ಕೆ ಅಗತ್ಯವಾದ ಪೋಷಕಾಂಶವಾಗಿದೆ. ಹಾಗಾಗಿ ನಿತ್ಯ 1 ಅಥವಾ 2 ಬೇಯಿಸಿದ ಮೊಟ್ಟೆಗಳನ್ನು ಸೇವಿಸುವುದರಿಂದ ನೆನಪಿನ ಶಕ್ತಿ, ಏಕಾಗ್ರತೆ ಹಾಗೂ ಒಟ್ಟಾರೆ ಮೆದುಳಿನ ಕಾರ್ಯ ಉತ್ತಮಗೊಳಿಸುತ್ತದೆ. 10ನೇ ಪ್ರಶ್ನೆ, ಯಾವ ಕೇಂದ್ರಾಡಳಿತ ಪ್ರದೇಶವನ್ನು ಸುಂದರ ನಗರ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ದಮನ್, ಬಿ ಜಮ್ಮು ಕಾಶ್ಮೀರ್, ಸಿ ಚಂಡೀಗಢ, ಡಿ ಪುದುಚೇರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಚಂಡೀಗಢ. ಚಂಡೀಗಢವನ್ನು ಅದರ ಸ್ವಚ್ಛ, ಸಂಘಟಿತ ವಿನ್ಯಾಸ ಮತ್ತು ಹಚ್ಚ ಹಸಿರಿನಿಂದ ಸುಂದರ ನಗರ ಎಂದು ಕರೆಯಲಾಗುತ್ತದೆ. ವಿಶಾಲವಾದ ರಸ್ತೆಗಳು, ರೋಸ್ ಗಾರ್ಡನ್ನಂತಹ ಉದ್ಯಾನವನಗಳು ಮತ್ತು ರಾಕ್ ಗಾರ್ಡನ್ ಮತ್ತು ಸುಕಾನಾ ಸರೋವರದಂತಹ ಆಕರ್ಷಣೆಗಳು ಅದರ ಆಕರ್ಷಣೆಯನ್ನು ಹೆಚ್ಚಿಸುತ್ತವೆ. ಇದು ಅನನ್ಯ ಮತ್ತು ದೃಷ್ಟಿಗೆ ಆಕರ್ಷಕವಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.